ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಹೊಸದಾದ ಸಿಹಿ ತಿಂಡಿ ತೋರಿಸ್ತಾ ಇದ್ದೀನಿ. ನೋಡಲಿಕ್ಕೆ ಕೊಬ್ಬರಿ ಮಿಠಾಯಿ ಥರನೇ ಕಾಣಿಸ್ತಾ ಇದೆ, ಆದರೆ ಇದು ಕೊಬ್ಬರಿ ಮಿಠಾಯಿ ಅಲ್ಲ. ಬದಲಾಗಿ ಹಬೆಯಲ್ಲಿ ಮಾಡಿರುವಂಥ ಕೇವಲ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಉಪಯೋಗಿಸಿ ಮಾಡಿರುವಂಥ ಸಿಹಿ ತಿಂಡಿ. ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ. ಸೌತೆಕಾಯಿನ ಸಿಪ್ಪೆ ತೆಗೆದು ನಂತರ ತುರಿದಿಟ್ಕೊಂಡಿದ್ದೀನಿ. ಬೀಜ ಸಮೇತವಾಗಿ ತುರಿದಿಟ್ಕೊಳ್ಳಿ. 3/4 ಕಪ್ಪಷ್ಟು ತುರಿದಿರುವಂಥ ಸೌತೆಕಾಯಿ, 3/4 ಕಪ್ ಚಿರೋಟಿ ರವೆ, 3/4 ಕಪ್ ತೆಂಗಿನಕಾಯಿ ತುರಿ, ಬೆಲ್ಲ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಬೆಲ್ಲದ ಪ್ರಮಾಣ ಕೂಡ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸಿಹಿ ಪ್ರಮಾಣ ಕಮ್ಮಿ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಬೇಕಂದರೆ 3/4 ಕಪ್ಪಷ್ಟು ಬೆಲ್ಲ ತೊಗೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಏಲಕ್ಕಿ 1/4 ಟೇಬಲ್ ಸ್ಪೂನ್, ಗೋಡಂಬಿ 4 ತೊಗೊಂಡಿದ್ದೀನಿ. ಮೊದಲು ಒಂದು ಬೌಲ್ಗೆ ಚಿರೋಟಿ ರವೆ ಅಥವಾ ಸಣ್ಣ ರವೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರನ್ನೆಲ್ಲ ತಕ್ಷಣವೇ ಇನ್ನೊಂದು ಬೌಲ್ಗೆ ಹಾಕೋಬಿಡಿ. ರವೆ ಎಲ್ಲ ಕೆಳಭಾಗದಲ್ಲಿ ಇಳ್ಕೊಳ್ಳೋದ್ರಿಂದ ನೀರನ್ನು ಬಸಿಯೋದು ತುಂಬ ಈಸಿ ಆಗುತ್ತೆ. ನೋಡಿ, ಈ ರೀತಿ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಈ ನೀರನ್ನು ಉಪಯೋಗಿಸೋದು ಬೇಡ. ಈಗ 3/4 ಕಪ್ಪಷ್ಟು ತುರಿದಿರುವಂಥ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಸೌತೆಕಾಯಿ ಬದಲಾಗಿ ನೀವು ಇಲ್ಲಿ ಸಿಹಿ ಕುಂಬಳ ಕೂಡ ಹಾಕೋಬಹುದು. 3/4 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಅರ್ಧ ಕಪ್ ಸಣ್ಣಗೆ ಪುಡಿ ಮಾಡಿರುವಂಥ ಬೆಲ್ಲ, 1/4 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಸಣ್ಣಗೆ ಪೀಸ್ ಮಾಡಿರುವಂಥ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಪ್ರಮಾಣ ಕೂಡ ಜಾಸ್ತಿ ಮಾಡ್ಕೋಬಹುದು. ಇದನ್ನು 1-2 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಹಾಗೆ ತೆಂಗಿನಕಾಯಲ್ಲಿ ನೀರಿನಂಶ ಬಿಡೋದ್ರಿಂದ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ರವೆನ ನೀರಲ್ಲಿ ತೊಳೆದಿರೋದ್ರಿಂದ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ನೋಡಿ ಎಷ್ಟು ತೆಳು ಆಗ್ತಿದೆ ಅಂತ ನೀವು ನೋಡಬಹುದು. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಇಡ್ಲಿ ಪಾತ್ರೆಗೆ ಅರ್ಧ ಲೀಟರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ತಟ್ಟೆಗೆ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ರವೆ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತೆ ನೀರು ಹಾಕೋದೇನು ಬೇಡ. ಹೀಗೆ ಮಾಡ್ಕೊಂಡ ತಕ್ಷಣವೇ 15 ನಿಮಿಷ ಹಬೆಯಲ್ಲಿ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀವು ಕುಕ್ಕರಲ್ಲಾರು ಬೇಯಲಿಕ್ಕೆ ಇಟ್ಕೋಬಹುದು. ಉರಿ ಮೀಡಿಯಮಲ್ಲಿರಲಿ. ಈಗ ಲಿಡ್ ಕ್ಲೋಸ್ ಮಾಡಿ 15 ನಿಮಿಷ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. 15 ನಿಮಿಷ ಆಗಿದೆ. ಈಗ ನೋಡಿ, ಒಂದು ಫೋರ್ಕ್ ಹಾಕಿದ್ರೆ ಅಂಟಬಾರ್ದು, ಅಥವಾ ಸ್ಪೂನೇ ಆಗಲಿ ಅಥವಾ ಚಾಕು ಹಾಕಿದ್ರೂ ಅಷ್ಟೇ ಅಂಟಬಾರ್ದು. ಅಂಟಲಿಲ್ಲ ಅಂತಂದರೆ ನೀಟಾಗಿ ಬೆಂದಿದೆ ಅಂತ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನೀಗ ತಟ್ಟೆನ ಹೊರಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಇರೋದ್ರಿಂದ ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ತಣ್ಣಗಾಗಿದೆ. ಒಂದು ಚಾಕುಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ರವೆನ ಹುರಿಯೋ ಅವಶ್ಯಕತೆ ಇರಲ್ಲ, ಹಾಗೆ ಮಾಡುವಂಥದ್ದು. ತುಂಬ ಬೇಗ ಆಗುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ತುಪ್ಪ ಕೂಡ ಕಮ್ಮಿ ಹಾಕಿರೋದ್ರಿಂದ ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ತುಂಬ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಸೌತೆಕಾಯಿ ಉಪಯೋಗಿಸಿ ಒಂದು ಸಿಹಿ ತಿಂಡಿ ಮಾಡಬಹುದು ಅಂತ. ನೀವು ಕೂಡ ಪ್ರಯತ್ನಿಸಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.